KCN में आपका स्वागत है। मैं किंग हमीद। ನಮಸ್ಕಾರ. ನಮ್ಮ KCN ನ್ಯೂಸ್ ಅವರಿಗೆ ನನ್ನ ಹೃತ್ಪೂರ್ವಕದ ವಂದನೆಯನ್ನು ಅರ್ಪಿಸ್ತೇನೆ. ಯಾಕಂದರೆ ಈ ವಿಷಯಗಳು ಜನರ ಹತ್ರ ಹೋಗಿ ಅವರಿಗೆ ಅರಿವು ಮಾಡಿಕೊಡೋದು ತುಂಬ ಅವಶ್ಯಕತೆ ಐತೆ. ಈಗಿನ ಇದರ ವಾತಾವರಣದಲ್ಲಿ ತುಂಬ ಅವಶ್ಯಕತೆ ಐತೆ. ಎರಡನೇ ಮಾತು ಏನಂದರೆ, ನನ್ನ ಎಲ್ಲ ಹಿಂದೂ ಬಳಗದವರಿಗೆ ಒಂದು ವಿನಂತಿ. ನಾವೆಲ್ಲ ಒಂದೇ, ನಮ್ಮ ಸೃಷ್ಟಿಕರ್ತ ಒಬ್ಬನೇ, ಎಲ್ಲ ಒಬ್ಬನೇ ಒಂದೇ. ಆರಾಧನೆ ಮಾಡ್ತಾ ಇರೋದು ಬೇರೆ ಬೇರೆ ರೀತಿಯಲ್ಲಿ ಇದ್ದೆ ಅಷ್ಟೇ ವಿನಃ ಬೇರೆ ದೇವರು ಸೃಷ್ಟಿಕರ್ತ ಅವನೊಬ್ಬನೇ ಇರೋದು. ರಾಮ ಅಂದ್ರು ಅವನೇ, ರಹೀಮ್ ಅಂದ್ರು ಅವನೇ, ವೈರಿಯವರು ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ಇಂಥ ಕಿಡಿಗೇಡಿಗಳು ವೈರಿಗಳು ಹುಟ್ಟಿದಾರಲ್ಲ, ಅದು ನಮ್ಮ ದುರಾದೃಷ್ಟ. ಅದರಲ್ಲಿ ನಮ್ಮ ಕರ್ನಾಟಕ ಯಾವ ಗಲಭೆಗಳಿಲ್ಲದೆ, ಯಾವ ಗೊಂದಲಗಳಿಲ್ಲದೆ ಒಂದು ಏನು ಹೇಳ್ತಾರೆ ಅದಕ್ಕೆ, ಒಂದು ಪ್ರೀತಿ ವಿಶ್ವಾಸ, ಆತ್ಮವಿಶ್ವಾಸದಿಂದ ನಾವು ಜೀವನ ನಡೆಸ್ತಾ ಇದ್ವು. ನನಗೆ ಇನ್ನೂ ಜ್ಞಾಪಕ ಐತೆ, ಸೊಪ್ಪಿನಕೆರೆಯಲ್ಲಿ ನಾನು ಇದೇ ಗಣಪತಿ ಹಬ್ಬದಲ್ಲಿ ಹೋಗಿ ಡ್ರಾಮಾ ಆಡ್ತಾ ಇದ್ದು. ಈ ಥರ ಗಲಭೆಗಳು ಯಾವತ್ತೂ ಆಗಿಲ್ಲ. ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಸೇರ್ಬಿಟ್ಟು ಒಂದು ಹಬ್ಬನ ನಾವು ಮಾಡ್ತಾ ಇದ್ವು. ಈದ್ ಮಿಲಾದ್ ಆಗಲಿ, ಗಣೇಶ ಹಬ್ಬ ಆಗಲಿ, ರಾಮನವಮಿ ಆಗಲಿ, ಬಕ್ರೀದ್ ಆಗಲಿ, ಗೊತ್ತಾಯ್ತಲ್ಲ. ಈ ಜನರಲ್ಲಿ, ನಮ್ಮ ಹಿಂದೂ ಬಂಧುಗಳ ಜನರಲ್ಲಿ ವಿಷ ತೂರ್ತಾ ಇದ್ದಾರಲ್ಲ, ಆ ವಿಷ ತೂರ್ತಾ ಇರೋ ಆ ರವಿ, CT ರವಿ, ಯತ್ನಾಳ್, ಆಮೇಲೆ ನಿಮ್ಮ ಯಾರೋ R ಅಶೋಕ್, ಆಮೇಲೆ ನಿಮ್ಮ ಪ್ರತಾಪ ಸಿಂಹ. ಹೆಸರು ಒಂದು ಪ್ರತಾಪ ಸಿಂಹ. ಆ ಸಿಂಹದ್ದು ಯೋಗ್ಯತೆಗಳು ಯಾವುದಲ್ಲಿ ಅವನಲ್ಲಿ ಇಲ್ಲ. ಆ ಯೋಗ್ಯತೆ ಅನ್ನೋದು ಮೊದಲು ಗಳಿಸ್ಕೊಳ್ಳಿ, ಆಮೇಲೆ ಅವನ ಹೆಸರಿಗೆ ತಕ್ಕಂತೆ ಅವನ ಜೀವನ ಮಾಡೋದು ಕಲೀಲಿ ಅವನು. ನಮ್ಮ ಕರ್ನಾಟಕ ಯಾತಿಗೆ ಹಾಳು ಮಾಡ್ತಾ ಇದ್ದೀರಪ್ಪ? ನಮ್ಮ ಕರ್ನಾಟಕದಲ್ಲಿರೋ ಇದನ್ನ ಕಂಪ್ಲೀಟ್ ನಶಿಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಲ್ಲ ನೀವು. ಬರೀ ಒಂದು ಆಡಳಿತಕ್ಕೋಸ್ಕರ, ತಮ್ಮ ಒಂದು ಅಧಿಕಾರಕ್ಕೋಸ್ಕರ ನೀವು ಹಾಳು ಮಾಡ್ತಾ ಇದ್ದೀರಲ್ಲ. ನೀವು ಇಲ್ಲಿ ತನಕ ನಮ್ಮ ಕರ್ನಾಟಕದ ಜನತೆ ಬಗ್ಗೆ ಏನು ಒಳ್ಳೆ ಕೆಲಸಗಳು ಮಾಡಿದ್ದೀರಾ ಅದು ತೋರಿಸಿ ಮೊದಲು, ಆಮೇಲೆ ಬೇರೆ ಮಾತಾಡಿರಂತೆ. ಗೊತ್ತಾಯ್ತಲ್ಲ. ಮದ್ದೂರು ಆ ರಾಮ ರಹೀಂ ಮೌಲಾ, ಯಾರಿಟ್ಟಿರೋದು ಹೆಸರು? ಅದು ರಾಮ ರಹೀಂ ಮತ್ತೆ ಮೊಹಲ್ಲಾ ಅಂತ ಇಟ್ಟಿರೋ ಹೆಸರು ಬೇರೆ ಮುಸ್ಲಿಮ್ಸ್ ಅಲ್ಲ, ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ತೋರ್ಸೋಕ್ಕೋಸ್ಕರ ಅವರಲ್ಲಿ ಹೆಸರು ರಾಮ ರಹೀಂ ಅಂತ ಇಟ್ಟಿದ್ದು. ಆ ಮದ್ದೂರಲ್ಲಿ ಯಾರು ಕಿಡಿಗೇಡಿಗಳು ಯಾರು ಇಲ್ಲ. ಅಲ್ಲಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ಬಾಳ್ತಾ ಇದ್ದಿದ್ದ ಜನ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ವಿಷನ ತೋರಿದ್ದಾರಲ್ಲ, ಎಂತ ವಿಷದಂತುಗಳು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ತಾವು ಅಶೋಕ್ ದುಡ್ದಿಲ್ವಾ? ಇನ್ನು ಎಷ್ಟು ದುಡಿಬೇಕು? ತಮ್ಮ ಮಕ್ಕಳಿಗೆಲ್ಲ ಅಮೆರಿಕಾ, ಜರ್ಮನ್, ಆ ಕಡೆ ಈ ಕಡೆ ಓದಿಸಿ ನಮ್ಮ ಹುಡುಗರಿಗೆ, ನಮ್ಮ ಯುವಕರಿಗೆ ಯಾತಿಗೆ ಹಾಳು ಮಾಡ್ತಾ ಇದ್ದೀರಾ? ಅವ್ರ ಜೀವನ ಯಾತಿಗೆ ಹಾಳು ಮಾಡೋಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಾ? ನಮ್ಮ ಯುವಕರು ಅವರು ಅಮಾಯಕರು. ಅವರು ಹಿಂದೂ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ಅವರು ಅಮಾಯಕರು. ಅವ್ರ ಮನಸ್ಸಿನಲ್ಲಿ ಏನ್ ತೋರ್ತಾರೆ ಅದೇ ಅವರು ಹೇಳೋದು. ಆದ್ರೆ ಈ ತರ ಮಾಡಿ ನಮ್ಮ ದೇಶಕ್ಕೆ ಏನು ಒಳ್ಳೇದಾಗುತ್ತೆ ತಿಳಿಸಿ. ಇಲ್ಲಿ ತನಕ ನೀವು ಯಾವ ಉನ್ನತಿ ಪ್ರಗತಿಗಳನ್ನು ಮಾಡಿದ್ದೀರಾ? ಏನ್ ಡೆವಲಪ್ಮೆಂಟ್ ಮಾಡಿದ್ದೀರಾ? 2014ರಿಂದ ತಮ್ಮ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಕೂತಿದಾರಲ್ಲ, ಅಮಿತ್ ಶಾ, ಮೋದಿ, ಇವರು ಬಂದು ಮಾಡಿರೋ ಕೆಲಸಗಳು ಏನು? 370 ಏನಾಯ್ತು? ಸಕ್ಸಸ್ ಆಯ್ತಾ? ಏನ್ ಸಕ್ಸಸ್ ಆಯ್ತು ಹೇಳಿ? ಅಲ್ಲಿ ಉಗ್ರವಾದಿಗಳು ಬರೋದು ಕಮ್ಮಿ ಆಗ್ಬಿಡ್ತಾ ಹೇಳಿ? ತಮ್ಮ ಒಂದು ಎಲೆಕ್ಷನ್ಗೋಸ್ಕರ, ತಮ್ಮ ಬಿಹಾರಿನ ಗೆಲ್ಲಕ್ಕೋಸ್ಕರ ಏನ್ ಮಾಡಿದ್ರು? ಪುಲ್ವಾಮಾಗ ಗಲಾಟೆ ಮಾಡಿಸಿದ್ರು. ಮತ್ತೆ ನಿರಪರಾಧಿ ಅಮಾಯಕರಿಗೆ 25 ಜನಕ್ಕೆ ಸಾಯಿಸಿದ್ರು. ಆ 4 ಜನ ಬಂದಿದ್ರಲ್ಲ ಉಗ್ರವಾದಿಗಳು, ಇಲ್ಲಿ ತನಕ ಹಿಡ್ದಿದ್ದೀನಪ್ಪ. ತಾವು ಹಿಡ್ದಿದ್ದೀರಾ ಹೇಳಿ? ಅದು ನಿಮ್ಮ ಮಾತಾಡಿ. ಈ ಗಣಪತಿ ಮೆರವಣಿಗೆ ನಮ್ಮ ಚಾಮುಂಡಿ ದೇವತೆಯ ಮೆರವಣಿಗೆ ಒಂದು ನಾಡ ಹಬ್ಬದ ತರ ಇದು. ಆ ನಾಡ ಹಬ್ಬನ ಕೆಡಿಸ್ತಾ ಇದ್ದೀರಲ್ಲ ನೀವು. ಯತ್ನಾಳ್ ಏನೋ ಅವನ ಬಾಯಿಗೆ ಹುಳ, ಎಂತ ಹುಳ ಬೀಳುತ್ತೋ ಗೊತ್ತಿಲ್ಲ.
ಆ ಸಿಟಿ ಈ ಆ ಪ್ರತಾಪ್ ಸಿಂಹನ ಬಾಯಿಲ್ಲ ಎಂತ ಹುಳ ಬೀಳುತ್ತಂತ ಗೊತ್ತಿಲ್ಲ. ಅವನಿಗೆ ಯೋಗ್ಯತೆನೇ ಇತ್ತಿಲ್ಲ. ಆ ಯೋಗ್ಯತೆನ ಮೋದಿ ಅವರ ಒಂದೆರಡು ಮಾತು ಪ್ರಶಂಸೆ ಪಡೆದ್ಬಿಟ್ಟು MP ಆಗ್ಬಿಟ್ಟ. ಆ MP ಯೋಗ್ಯತೆ ಇತ್ತಲ್ಲಿ ಅವ್ರ ತಂದೆ ತಾಯಿಗಳ ಹೆಸರು ಉಳ್ಸಕ್ಕೋಸ್ಕರ ಹೇಳಿ ಅವನ್ಗೆ ಒಳ್ಳೆ ಕಾರ್ಯಗಳು ಮಾಡಿದ್ರನ ಆ ಒಳ್ಳೆ ಕಾರ್ಯ ಇವ್ನು ಕಾಪಾಡ್ತು ಇಷ್ಟು ದಿನ. ಇವಾಗ ಇವ್ನು ಕಾಪಾಡಕ್ಕಿಲ್ಲ. ಯಾಕಂದ್ರೆ ನಮ್ಮ ಜನ, ನಮ್ಮ ಕರ್ನಾಟಕದ ಜನ ಪ್ರೀತಿ ವಿಶ್ವಾಸದವರು, ಮಮತೆ ಉಳ್ಳವರು, ಸೌಹಾರ್ದತೆ ಉಳ್ಳವರು. ಗೊತ್ತಾಯ್ತಾ? ಈ ಸೌಹಾರ್ದತೆ, ಈ ಪ್ರೀತಿ ವಿಶ್ವಾಸ, ಈ ಆತ್ಮಸಾಕ್ಷಿ, ಆತ್ಮವಿಶ್ವಾಸ, ಸದ್ಗುಣ, ಸದ್ಭಾವನೆ ಹಾಳು ಮಾಡಕ್ ಹೋಗ್ಬೇಡಿ. ನೀವು ಮಾಡ್ತಾ ಇದ್ದೀರಾ ಕೆಲಸ, ಅದು ನಿಮ್ಗೆ ನಿಮ್ಮ ಮನೆಯವ್ರಿಗೆ ಉಲ್ಟಾ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಇದು ಈ ಶಾಪಗಳು ಜನರ ಶಾಪ ಐತೆ ನೋಡಿ, ಆ ಶಾಪ ಯಾವತ್ತೂ ಬಿಡಕ್ಕಿಲ್ಲ. ನಾನು ನೋಡಿದ್ದೀನಿ. ಇವತ್ತೇನಾಗೈತೆ, ಅದ್ವಾನಿ, ಹೆಗಡೆ ಅವ್ರ ಗತಿ ಏನಾಗೈತೆ ಇವಾಗ. ರವಿಶಂಕರ್ ಪ್ರಸಾದ್ ನಿಮ್ಮ ಪಾರ್ಟಿ ಅವರೇ, ಮೋದಿ ಅವರ ಓಹೋ ಹಾಗೆ ಹೀಗೆ ಏನ್ ಹೇಳ್ತಾರ ಅದೆಲ್ಲ ಸರಿ. ನೀವು ಮೋದಿನೇ ನಮ್ಮ ದೇವರು, ಮೋದಿನೇ ನಮ್ಮ ಭಗವಂತ ಅಂತ ಹೇಳ್ಬಿಟ್ಟು ಇವತ್ತು ಅದೇ ಭಗವಂತ ಎಲ್ಲಿ ಕೂರಿಸಿದಾರೆ ಅವ್ರಿಗೆ? ಮೂಲೆಯಲ್ಲಿ ಕೂರಿಸಿದಾನೆ. ಸಿಟಿದ ಬಗ್ಗೆ ಎಲ್ಲಿ ಕೂರಿಸಿದಾನೆ? ಮೂಲೆಯಲ್ಲಿ ಕೂರಿಸಿದಾನೆ. ಹೆಗಡೆಗೆ ಎಲ್ಲಿ ಕೂರಿಸಿದಾನೆ? ಮೂಲೆಯಲ್ಲಿ ಕೂರಿಸಿದಾನೆ. ಯಾಕೆ? ದೇವರು ವಿರುದ್ಧ, ದೇವರ ಕಾನೂನು ವಿರುದ್ಧ, ಜನತೆಯ ವಿರುದ್ಧ ಹೋದವರಿಗೆ ದೇವರೇನ್ ಮಾಡ್ತಾನೆ? ಇಂಥ ಗತಿ ತರ್ತಾನೆ. ಗೊತ್ತಾಯ್ತಲ್ಲ? ನಮ್ಮ ಜನರ ಪ್ರಗತಿಗೋಸ್ಕರ ಏನಾದ್ರು ಕೆಲಸಗಳು ಮಾಡಿ. ಏನ್ ಮಾಡಿದ್ದೀರಾ ನೀವು? ಬಡವರು ಕೆಲಸ ಇಲ್ಲದೆ ಸಾಯ್ತಾ ಇದ್ದಾರೆ, ಯುವಕರು ಉದ್ಯೋಗ ಇಲ್ಲದೆ ಸಾಯ್ತಾ ಇದ್ದಾರೆ. BE ಮಾಡಿದ್ದಾರೆ, MTech ಮಾಡಿದ್ದಾರೆ, ಒಂದು P1 ಕೆಲಸ ಮಾಡ್ತಾ ಇದ್ದಾರೆ ಅವರು. ಈ 2.5 ವರ್ಷದಿಂದ 3 ವರ್ಷದಿಂದ ನಾವು ಈ ಸರ್ಕಾರ ಬಂದಿದ್ದ ದಿವಸದಿಂದ ನಾವು ಶಾಂತಿಯಾಗಿದ್ದೀವಿ. ಇವ್ರಿಗೂ ನಮ್ಗೆ ಬಾಳಕ್ ಬಿಡಕ್ಕಿಲ್ವಾ ನೀವು? ನೀವಂತೂ ಒಳ್ಳೆ ಕೆಲಸಗಳೇ ಮಾಡಿಲ್ಲ, ಅವ್ರಿಗಾದ್ರೂ ಒಳ್ಳೆ ಕೆಲಸ ಮಾಡಕ್ ಬಿಡಿ. ಇನ್ನೇನ್ ಮಾಡ್ಬೇಕು ಅವರು? ನೀವೇನ್ ಕೊಡ್ತಾ ಇದ್ರಿ? ಇವತ್ತು ಮಹಿಳೆಯರಿಗೆ ಫ್ರೀ ಐತೆ ಬಸ್ಸಲ್ಲಿ, ಆರೋಗ್ಯ ಚಿಕಿತ್ಸೆ ಉಚಿತ, ಮಕ್ಕಳಿಗೆ ಉಚಿತ, ಪ್ರತಿಯೊಂದು ಉಚಿತ ಕೊಡ್ತಾ ಇದ್ದಾರೆ. ಕೆಲವು ಇರ್ಬಹುದು, ಕೆಲವು ತಪ್ಪುಗಳು ಇರ್ಬಹುದು, ಇಲ್ಲ ಅಂತಲ್ಲ. ಒಂದು ಸರ್ಕಾರ ನಡೆಸಬೇಕಂದ್ರೆ ಕೆಲವು ತಪ್ಪುಗಳು ಬಂದೇ ಬರುತ್ತೆ. ಅದನ್ನ ಸರಿಪಡಿಸ್ಕೊಂಡು ಹೋಗೋದು ಆ ಸರ್ಕಾರದ ಕೆಲಸ. ಗೊತ್ತಾಯ್ತಲ್ಲ? ಸೊ ನಾನು ಎಲ್ಲರ ಹತ್ರ, ಎಲ್ಲಾ ಪ್ರಗತಿಪರ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಿಡಿದು KRS, ಗೊತ್ತಾಯ್ತಲ್ಲ, ಪ್ರತಿಯೊಂದು ಪ್ರಗತಿಪರ ಸಂಘಟನೆಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ಕರ್ನಾಟಕ ಹಾಳು ಮಾಡಕ್ ಬಿಡಬೇಡಿ. ಈ BJP ಅವರಿಗೆ ಮುಂದೆ ಬರ್ಲಿಕ್ಕೆ ಬಿಡಬೇಡಿ. ನನ್ನ ವಿನಂತಿ. ಅದ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಮ್ಮ. ಪ್ರತಾಪ್ ಸಿಂಹ ಅವನ ಕಡೆಯಿಂದ ಯಾರು ಮಾತಾಡಕ್ ಹೋಗ್ತಾ ಇಲ್ಲ. ಇದೇ ಹಿಂದೂಗಳು ಬೇಜಾರಾಗ್ಬಿಟ್ಟಿದ್ದಾರೆ. ಯಾತಕ್ಕೆ ಬೇಜಾರಾಗ್ಬಿಟ್ಟಿದೆ ಅಂದ್ರೆ, ಇವನು ಬಂದಿದ್ದ ದಿವಸದಿಂದ ನಮ್ಗೆ ಶಾಂತಿಯಿಂದ ಬಾಳಕ್ ಬಿಡ್ತಾ ಇಲ್ವಲ್ಲ. ಮಾತೆತ್ತಿರಿ ಹಿಂದೂ, ಮುಸ್ಲಿಂ, ಪಾಕಿಸ್ತಾನ, ಇವ್ರಿಗೆ ಹೋಗ್ಬಿಡಪ್ಪ. ಪಾಕಿಸ್ತಾನ ನಿಂಗೆ ಅಷ್ಟೇ ಇಷ್ಟ ಇದ್ರೆ ಪ್ರತಾಪ್ ಸಿಂಹ ಹೋಗ್ಬಿಡು. ನಮ್ಮ BJP MP ಆಗಿ ಹೊಸದಾಗಿ ಬಂದಿರೋ ನಮ್ಮ ಒಡೆಯರ್ ಅವರು, ಯದುವೀರ್ ಒಡೆಯರ್, ಎಂತ ಒಳ್ಳೆ ಮನುಷ್ಯ. ಅವ್ರ ಬಾಯಿಂದ ಯಾವತ್ತು ದಲಿತ ಸ್ಟೇಟ್ಮೆಂಟ್ಗಳು ಬಂದಿಲ್ವಲ್ಲ. ಯಾಕಂದ್ರೆ ಅವರು ರಾಜ್ಯನ ಆಳಿದವರು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಅಂತ ಯಾರಿಗೂ ನೋಡ್ಲಿಲ್ಲ. ಪ್ರತಿಯೊಬ್ಬರಿಗೂ ಸೇರಿಸಿ ಒಟ್ಟುಗೂಡಿಸಿ ಅವರಿಗೆ ಬೇಕಾದ ಸೌಕರ್ಯಗಳನ್ನು ಕೊಟ್ಟವರು ಅವರು ವಂಶ. ಅದು ಚಾಮರಾಜೇಂದ್ರ ಒಡೆಯರ್ ನೋಡಿ, ಕೃಷ್ಣರಾಜೇಂದ್ರ ಒಡೆಯರ್, ಅವ್ರ ಜೊತೆ ಟಿಪ್ಪು ಸುಲ್ತಾನ್, ಇವರೆಲ್ಲ ಸೇರ್ಬಿಟ್ಟು ಒಳ್ಳೆ ಕೆಲಸಗಳು ಮಾಡಿದ್ದು. ಆ ಟಿಪ್ಪು ಸುಲ್ತಾನ್ ಹೆಸರು ಹಾಳು ಮಾಡೋಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಾ. ಇನ್ನೇನ್ ಮಾಡ್ತೀರಾ? ನಿಮ್ಗೆ ಸತ್ಯನ ಅಳಿಸಕ್ಕೆ ಯಾವತ್ತೂ ಆಗಕ್ಕಿಲ್ಲ. ಗೊತ್ತಾಯ್ತಾ? ಇವತ್ತು KRS ಟಿಪ್ಪು ಸುಲ್ತಾನ್ ಅವರ ಒಂದು ಕೊಡುಗೆ, ಅದು ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆ, ವಿಶ್ವೇಶ್ವರ ಅವರ ಕೊಡುಗೆ ಅದು. ಗೊತ್ತಾಯ್ತಲ್ಲ? ಇವರೆಲ್ಲ ಪ್ರೀತಿ ವಿಶ್ವಾಸದಿಂದ, ಐಕ್ಯತೆಯಿಂದ, ಒಂದು ಜನರ ಅನುಕೂಲಕ್ಕೋಸ್ಕರ ಮಾಡಿರೋ ಒಂದು ಇದದು. ಗೊತ್ತಾಯ್ತಲ್ಲ? ಸೊ ಅದನ್ನ ಹಾಳು ಮಾಡಕ್ ಪ್ರಯತ್ನ ಪಡ್ತೀನಿ. ಏನ್ ಸಿಗುತ್ತೆ? ನಾನು ಮದ್ದೂರಿನ ಪ್ರತಿಯೊಂದು ನಾಗರಿಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಮದ್ದೂರಿನ ಜನ ಒಂದು ಪ್ರತಿಯೊಂದು ಇದಕ್ಕೆ ಒಂದು ಐಡಲ್ ಮಾತ್ರ, ಐಡಲ್ ಇದ್ರು ಅವರು. ಗೊತ್ತಾಯ್ತಲ್ಲ?
ಪ್ರತಿಯೊಂದು ಜನ ನಮ್ಮ ಎಲ್ಲ ಜಿಲ್ಲೆಗೋಸ್ಕರ ಎಲ್ಲ ಸ್ಟೇಟ್ಗೋಸ್ಕರ ಒಂದು ಐಡಲ್ ಅವರು. ನೀವು ಇವ್ರ ಮಾತಿಗೆ ಇದು ಮಾಡಕ್ ಹೋಗ್ಬೇಡಿ. ನಮ್ಮ ಆ ಪೆಟ್ರೋಲ್ ಬಂಕ್ ಅಲ್ಲಿ ಆ ಕೆಲಸ ಮಾಡ್ತಾ ಇದ್ಲಲ್ಲ ಅಮ್ಮ, ಆ ಹುಡುಗಿ ನಾನು ಮಾಡ್ಕೊಳ್ತೀನಿ ಅಮ್ಮ, ಏನೋ ಆಗಿದ್ರು ಪೊಲೀಸ್ನವ್ರು ಬೇಕಂತ ಮಾಡಿಲ್ಲಮ್ಮ. ಒಂದು ತೂರಾಟದಲ್ಲಿ ಅದೊಂದು ಆಗ್ಬಿಟ್ಟೈತೆ. ಹಿಂದೂ ಅಂತ ಹೊಡೆದಿಲ್ಲ, ಮುಸ್ಲಿಂ ಅಂತ ಹೊಡೆದಿಲ್ಲ. ಅವ್ರು ಹಿಂದೂಗಳು ಆಗ್ಬಿಟ್ಟು ಹಿಂದೂಗೆ ಯಾಕೆ ಹೊಡಿಯಕ್ಕೆ ಹೋಗ್ತಾರ ಅವರು, ಮುಸ್ಲಿಂ ಆಗ್ಬಿಟ್ಟು ಯಾರಿಗೂ ಹೊಡಿಯಕ್ಕೆ ಹೋಗ್ಲಿಲ್ಲ ಅವರು. ಅವ್ರು ಕಂಟ್ರೋಲ್ ಮಾಡ್ಬೇಕಾಗಿತ್ತು. ಆ ಮಧ್ಯದಲ್ಲಿ ನೀನ್ ಬಂದಿದ್ದೀಯಾ, ಆ ಮಧ್ಯದಲ್ಲಿ ನೀನ್ ಬಂದ್ಬಿಟ್ಟು ಈ ತರ ಆಗೈತೆ, ನಮ್ಮಿಂದ ನಿನ್ಗೆ ಏನ್ ಸೌಕರ್ಯ ಬೇಕು ಕೇಳಮ್ಮ, ನಮ್ಮ ಮುಸ್ಲಿಮ್ಸ್ ವತಿಯಿಂದ ಎಲ್ಲ ಮಾಡ್ತೀವಿ. ಇವತ್ತು ನೋಡಿ ಆ ಪಂಜಾಬಲ್ಲಿ ಅಷ್ಟೊಂದು ಹಾಳಾಗ್ತಾ ಐತೆ ನೀರಿನ ಇದು ಒತ್ತಡದಿಂದ. ಕಂಪ್ಲೀಟ್ ಮಳೆ ಬಂದ್ಬಿಟ್ಟು ಕಂಪ್ಲೀಟ್ ಸರ್ವನಾಶ ಆಗ್ತೈತೆ. ಇಲ್ಲಿ ಗಲಾಟೆ ಮಾಡಿಸೋ ಬದಲು ಅಲ್ಲಿ ಗಲಾಟೆ ಆಗಿಲ್ಲ. ಅಲ್ಲಿ ಆ ನೀರಿನ ಪ್ರವಾಹದಿಂದ ಹೋಗ್ಬಿಟ್ಟು ಜನರಿಗೆ ಉಳಿಸಿ, ಅವಾಗ ನಿಮ್ಗೆ ಒಪ್ಕೊಳ್ತೀನಿ ಇವನು ಪ್ರತಾಪ್ ಸಿಂಹ ಅಂತ. ಇಲ್ಲೋದ ಇವನು ಪ್ರತಾಪ ಸಿಂಹ ಅಲ್ಲ, ಪ್ರತಾಪ ಇಲಿ ಇವನು, ಪ್ರತಾಪ ಹೆಗಣ ಇವನು. ಅಲ್ಲಿ ಯಾಕೆ ಹೋಗ್ತಾ ಇಲ್ಲ? ಅಲ್ಲಿ ಮುಸ್ಲಿಮ್ಸ್ ಇಲ್ವಲ್ಲ ಪಂಜಾಬಲ್ಲಿ, ಬರೀ ಹಿಂದೂಗಳು ಮಾತ್ರ. ಅಲ್ಲಿ ಹೋಗ್ಬಿಟ್ಟು ಮುಸ್ಲಿಮ್ಸ್ ಅವ್ರ ಜನರಿಗೆ ಉಳಿಸ್ತಾ ಇದ್ದಾರೆ. ಅವರಿಗೆ ಊಟ ತಿಂಡಿ ಮೆಡಿಸಿನ್ ಎಲ್ಲಾ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಯಾತಕ್ಕೆ? ಇದೇ ವಿಶ್ವಾಸ, ಇದೇ ಮನುಷ್ಯತ್ವ, ಇದೇ ಮಾನವೀಯತೆ. ಮನುಷ್ಯತ್ವ ಮಾನವೀಯತೆ ಮೊದಲು ಬೆಳೆಸಿ. ನೀವು ಮನುಷ್ಯರ ಕಾಣ್ತೀರಾ, ಇಲ್ಲ ಕ್ರೂರ ಪ್ರಾಣಿಗಳಿಂತ ಕಡೆ ನೀವು. ಅಶೋಕ್ ಅವರೇ, ತಾವು ಸರ್ಕಾರದಲ್ಲಿದ್ದಾಗ ತಮ್ಮ ಬಾಯಿ ಎಷ್ಟೊಂದು ಬೊಗಳ್ತಾ ಇತ್ತಿಲ್ಲ, ಒಂದು ವಿಶ್ವಾಸ ಇತ್ತು ತಮ್ಮ ನಾಲ್ಗೆ ಮೇಲೆ ಜನರಿಗೆ. ಆ ವಿಶ್ವಾಸನ ಕಳ್ಕೊಳ್ತಾ ಇದ್ದೀರಾ. ಇವತ್ತು ಈಶ್ವರಪ್ಪ ಅವ್ರದ್ದು ಏನಾಗಿದೆ ಗತಿ ಯೋಚನೆ ಮಾಡಿ ನೋಡಿ. ಬಂದಿದಾರ ಬಿಜೆಪಿ ಅವ್ರು ಹೆಲ್ಪ್ ಮಾಡಕ್ಕೆ, ಅವ್ರಿಗೆ ಉಪಕಾರ ಮಾಡಿದ್ರ ಅವ್ರಿಗೆ? ಮೋದಿ ಅಮಿತ್ ಶಾ ಬಂದಿದಾರ? ಇಲ್ಲ. ಅದ್ ಬಿಡ್ತಾರೆ, ಇಲ್ಲಿ ಬರ್ತಾರೆ, ಕ್ಯಾತನಹಳ್ಳಿ ಗಲಾಟೆ ಮಾಡಿಸ್ತಾರೆ, ಮದ್ದೂರಲ್ಲಿ ಗಲಾಟೆ ಮಾಡಿಸ್ತಾರೆ. ಮಂಡ್ಯದಲ್ಲಿ ರೈತರು ಒಂದು ಏನ್ ಹೇಳ್ತಾರೆ ಅವ್ರಿಗೆ, ಅವರೇ ಒಂದು ಸಾಕ್ಷಿ ಇಡೀ ನಮ್ಮ ಭಾರತ ದೇಶಕ್ಕೆ, ನಮ್ಮ ಮಂಡ್ಯ ರೈತರು. ಇಲ್ಲಾಂದ್ರೆ ಅಲ್ಲೂ ಅಮೂಲ್ನ ಫ್ಯಾಕ್ಟ್ರಿನ ತಂದುಬಿಟ್ಟು ಆ ರೈತರಿಗೆ ಹಾಳು ಮಾಡೋಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ರು. ನಮ್ಮ ರೈತರೆಲ್ಲ ಒಂದಾಗಿ ಅಮಿತ್ ಶಾ ಇಲ್ಲ, ಅವಶ್ಯಕತೆ ಇಲ್ಲ ನಮ್ಗೆ ಅಮೂಲ್ದು, ನಮ್ ನಂದಿನಿನೇ ಸಾಕು, ನಂದಿನಿ ಹೈನುಗಾರಿಕೆ ಐತಲ್ಲ ಅದೇ ಸಾಕು ನಮ್ಗೆ ಅಂತ ಹೇಳ್ಬಿಟ್ಟು ನಮ್ಮ ರೈತರು ಜವಾಬ್ ಕೊಟ್ರು, ಅವ್ರಿಗೆ ಉತ್ತರ ಕೊಟ್ರು ಅವ್ರಿಗೆ. ಕುಮಾರಸ್ವಾಮಿ ಅವರೇ, ನಿಮ್ಮ ತಂದೆಗೆ ಯಾರು ಪ್ರೋತ್ಸಾಹ ಕೊಟ್ಟಿದ್ರು ಹೊಳೆನರಸೀಪುರದಲ್ಲಿ? ಫಸ್ಟ್ ನಿಮ್ಮ ತಂದೆ ಬಂದ್ರಲ್ಲ ರಾಜಕೀಯದಲ್ಲಿ, ನಮ್ಮ ರೈತರು, ನಮ್ಮ ಮುಸ್ಲಿಮ್ಸ್ ಬಾಂಧವರು ನಿಮಗೆ ನಿಮ್ಮ ತಂದೆಗೆ ಉಪಕಾರ ಮಾಡಿದ್ರು, ಮುಂದೆ ತಂದ್ರು. ಇವತ್ತು ನೀವು ಮುಸ್ಲಿಮ್ಸಿಗೆ ಬೈತೀರಾ? ಮುಸ್ಲಿಮ್ಸು ನಿಮ್ಮ ಹಳೆ ಇದನ್ನ ಯೋಚನೆ ಮಾಡಿ ನೋಡಿ, ಯಾವ ತರ ಇದ್ರೆ ಮೂಡ್ಲಿ ಹಿಪ್ಪೆಲಿ ಯೋಚನೆ ಮಾಡಿ ನೋಡಿ. ನೀವು ನಿಮ್ಮ ಬಾಲ್ಯತನ ಯಾವ ತರ ಕಳೆದೈತೆ. ನಿಮ್ಮ ದೇವೇಗೌಡರ ಜೊತೆ ನಮ್ಮ ತಂದೆನೇ ಓದಿದ್ದಾರೆ. ನಮ್ಮ ತಂದೆ 1 ವರ್ಷ ಸೀನಿಯರು. ಶೌಕತ್ ಅಲಿ ಸಾಬ್, ಮಿರ್ಜಾ ಶೌಕತ್ ಅಲಿ ಸಾಬ್ ಅವರೆಲ್ಲ ನಿಮ್ಮ ಫಾದರ್ ಫ್ರೆಂಡ್ಸು. ಅದೇ ತರ ಪ್ರೀತಿ ವಿಶ್ವಾಸನ ದೇವೇಗೌಡರು ಮಡಗಿದ್ದಾರೆ. ಆದ್ರೆ ನೀವು ಮಕ್ಕಳು ಅವ್ರು ಗಳಿಸಿದ ಇಡೀ ಪ್ರೀತಿ ವಿಶ್ವಾಸ ಮರ್ಯಾದೆ ಗೌರವ ಎಲ್ಲ ಹಾಳು ಮಾಡಿ ಇಡ್ತಾ ಇದ್ದೀರಾ. ಇವತ್ತಿಲ್ದ ನಾಳೆ ಗೆಲ್ತಾರೆ. ಅದಕ್ಕೇನಂತೆ ಗೊತ್ತಾಯ್ತಾ? ಆ ಒಳ್ಳೆ ಕೆಲಸಗಳನ್ನ ಮಾಡಿ ತೋರಿಸಿ, ನೀವು ಪ್ರೀತಿ ವಿಶ್ವಾಸ ಬೆಳೆಸಿ ಜನರ ಹತ್ರ. ಬಿಡಿ ಬಿಜೆಪಿ ದರಿದ್ರ ಒಂದು ಅಧಿಕಾರಕ್ಕೋಸ್ಕರ, ಒಂದು ಆಡಳಿತಕ್ಕೋಸ್ಕರ ನೀವು ಇದು ಮಾಡ್ತಾ ಇದ್ದೀರಲ್ಲ, ನೀವೇ ಕಾಪಾಡಕ್ಕಿಲ್ಲ ದೇವ್ರು. ಅದೇ ಬಿಜೆಪಿ ಬಿಟ್ಬಿಟ್ಟು ಒಂದು ಆರ್ಡಿನರಿ ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡಿ. ಪಕ್ಷನೇ ಬೇಡ ನಿಮ್ಗೆ, ಜನರು ನಿಮ್ಗೆ ತಮ್ಮ ಹೆಗ್ಲ ಮೇಲೆ ಎತ್ತಿರ್ತಾರೆ. ಸೊ ನಾನು ಮದ್ದೂರು ನಾಗರಿಕರಲ್ಲಿ ಕೇಳ್ಕೊಳ್ತೀನಿ, ತಾವು ಈ ಮಾತಲ್ಲಿ ಬರಬೇಡಿ. ಬಿಜೆಪಿ ಅವರ ಮಾತಲ್ಲಿ ಇವರು ಕಿಡಿಗೇಡಿಗಳು. ತಮ್ಮ ಸ್ವಾರ್ಥಕ್ಕೋಸ್ಕರ ನಿಮಗೆಲ್ಲ ಹಾಳು ಮಾಡೋಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಅಲ್ಲಿ ಇದು ಪ್ರೀತಿ ವಿಶ್ವಾಸ ಹಾಳು ಮಾಡೋಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನನ್ನ ಮಾತಿಂದ ಯಾರಿಗಾದ್ರೂ ತೊಂದರೆ ಆಗಿದ್ರೆ ಅವರಲ್ಲಿ ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ. ನಾನು ಒಳ್ಳೆದನ್ನ ಬಯಸ್ತಾ ಇದ್ದೀನಿ ವಿನ ಯಾರಿಗೂ ಕೆಟ್ಟದ್ದು ಬಯಸ್ತಾ ಇಲ್ಲ. ಹಿಂದೂ ಬಳಗದವರಾಗ್ಲಿ, ಮುಸ್ಲಿಂ ಬಳಗದವರಾಗ್ಲಿ, ಕ್ರಿಶ್ಚಿಯನ್ ಬಳಗದವರಾಗ್ಲಿ ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಾವು ಐಕ್ಯತೆನ ಬೆಳೆಸಿ ನಮ್ಮ ದೇಶನ ಉಳಿಸೋಕ್ಕೋಸ್ಕರ ಪ್ರಯತ್ನ ಪಡೋಣ. ಇವಾಗ ಹಿಂದೂದು ಹಾಳಾಗೈತೆ,
ಮುಸ್ಲಿಮ್ದು ಹಾಳಾಗೈತೆ. ಈ ಅಂಗಡಿಗಳು ಸುಟ್ಟೋದು, ಬಸ್ಗಳು ಸುಟ್ಟೋದು, ಇದೆಲ್ಲ ಒಳ್ಳೇದಲ್ಲ. ಇದರಲ್ಲಿ ಯಾವುದೇ ಇದಾಗಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದು ಒಳ್ಳೇದಲ್ಲ, ನಮಗೆಲ್ಲ ಒಳ್ಳೇದಲ್ಲ. ಅದೇನು ಮಾಡ್ತಾರೆ, ಮತ್ತೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಆ ಟ್ಯಾಕ್ಸ್ನ ನಾವೇ ಕೊಡಬೇಕಾಗಿರುತ್ತೆ. ಯಾರು ನಿಮಗೆ ಪ್ರತಾಪ್ ಸಿಂಹ ಬಂದ್ಬಿಟ್ಟು ಹೆಲ್ಪ್ ಮಾಡೋಕ್ಕಿಲ್ಲ, ಅಶೋಕ್ ಬಂದು ನಿಮ್ಗೆ ಹೆಲ್ಪ್ ಮಾಡೋಕ್ಕಿಲ್ಲ. 500,000 ರೂಪಾಯಿ ಕೊಟ್ಬಿಟ್ಟು ಕಿಡಿಗೇಡಿಗಳಿಗೆ ತಂದುಬಿಟ್ಟು ಸಾವಿರಾರು ಜನಕ್ಕೆ ಮದ್ದೂರಲ್ಲಿ ಗಲಾಟೆ ಮಾಡಿಸಿದ್ರು ನಾಯಿಗಳು ಇವರು. ನನಗೆ ಗೊತ್ತು, ಮದ್ದೂರಿನವ್ರು ಯಾರು ಗಲಾಟೆ ಮಾಡಿಲ್ಲ. ಇದರಲ್ಲಿ ಅಮಾಯಕರು ಅವ್ರು ಹಾಕಿದಾರಲ್ಲ ಜೈಲಲ್ಲಿ, ಆ ಸರ್ಕಾರದವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, ಅವ್ರಿಗೆಲ್ಲ ಬಿಟ್ಟುಬಿಟ್ಟು ಇದರಿಂದ ರಿಲೀಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.